ನಮ್ಮ ಪಕ್ಷದ ವಿರುದ್ಧನೇ ಅವ್ರು ಗೂಬೆ ಕೂರಿಸ್ತಾ ಇದ್ದಾರೆ, ನಾಯಕರ ವಿರುದ್ಧ ಮಾತಾಡ್ತಿದ್ದಾರೆ. ರಾಜಣ್ಣ ಅವರ ಬ್ರೈನ್ ಮ್ಯಾಪ್ ಆಗ್ಲಿ, ಅವಾಗ ಗೊತ್ತಾಗುತ್ತೆ ಅವ್ರು ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನೋದು. ಈಗ ಅಂತೆ ಕಂತೆಗಳಿಗೆಲ್ಲ ನಾವು ಉತ್ತರಿಸೋದಿಲ್ಲ. ಮಾಗಡಿ ಬಾಲಕೃಷ್ಣ ಅವರು ಹಿ ವಾಸ್ ಬಿಜೆಪಿ ಮ್ಯಾನ್, ನಮ್ಮ ಪಾರ್ಟಿಲೇ ಇದ್ರು ಮತ್ತು ನಮ್ಮ ಜೊತೆನಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ರಾಜಣ್ಣ ಅವರು ಇದ್ದಾರೆ ಅಂತ ನಾನು ಹೇಳಿದ್ರಲ್ಲಿ ನೋಡಿ ನಾವೆಲ್ಲ ಬೇರೆ ಬೇರೆ ವೈಚಾರಿಕವಾಗಿ ಬೇರೆ ಬೇರೆ ಪಕ್ಷಗಳಿಗೆ ಸೇರಿರ್ಬೋದು, ನಾವ್ಯಾರು ಶತ್ರುಗಳಲ್ಲ. ವೈಚಾರಿಕವಾಗಿ ವಿರೋಧಿಗಳಿರ್ಬೋದು, ರಾಜಕೀಯ ಪಕ್ಷ ಭಿನ್ನ ಇರ್ಬೋದು, ನಾವೇನು ಶತ್ರುಗಳ? ಯಾರನ್ನು ಸಿಕ್ಕಿರೋ ಎದುರ ಬದ್ರ ಮಾತಾಡ್ತೀವೋ ಇಲ್ವೋ? ಮತ್ತೆ ಇವಿದೆಯೂ ಇಲ್ಲ, ಈ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ. ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರೇ, ಇದಕ್ಕೆ ಉದಾಹರಣೆ ದೊಡ್ಡ ದೊಡ್ಡ ನಾಯಕರು ತುಂಬಾ ಜನ ಇದ್ದಾರೆ. ಸ್ವಾಗತ ಮಾಡ್ತೀರಾ? ಇವೆಲ್ಲ ಈ ಊಹಾಪೋಹ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಹೇಳಿಸ್ಬೇಕು. ನಮ್ಮ ಪಕ್ಷದ ವಿರುದ್ಧನೇ ಅವ್ರು ಗೂಬೆ ಕೂರಿಸ್ತಾ ಇದ್ದಾರೆ, ನಾಯಕರ ವಿರುದ್ಧ ಮಾತಾಡ್ತಿದ್ದಾರೆ. ರಾಜಣ್ಣ ಅವರ ಬ್ರೈನ್ ಮ್ಯಾಪ್ ಆಗ್ಲಿ, ಅವಾಗ ಗೊತ್ತಾಗುತ್ತೆ ಅವ್ರು ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನೋದು. ಈಗ ಅಂತೆ ಕಂತೆಗಳಿಗೆಲ್ಲ ನಾವು ಉತ್ತರಿಸೋದಿಲ್ಲ. ಮಾಗಡಿ ಬಾಲಕೃಷ್ಣ ಅವರು ಹಿ ವಾಸ್ ಬಿಜೆಪಿ ಮ್ಯಾನ್, ನಮ್ಮ ಪಾರ್ಟಿಲೇ ಇದ್ರು ಮತ್ತು ನಮ್ಮ ಜೊತೆನಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ರಾಜಣ್ಣ ಅವರು ಇದ್ದಾರೆ ಅಂತ ನಾನು ಹೇಳಿದ್ರಲ್ಲಿ ನಾವೆಲ್ಲ ಬೇರೆ ಬೇರೆ ವೈಚಾರಿಕವಾಗಿ ಬೇರೆ ಬೇರೆ ಪಕ್ಷಗಳಿಗೆ ಸೇರಿರ್ಬೋದು, ನಾವ್ಯಾರು ಶತ್ರುಗಳಲ್ಲ. ವೈಚಾರಿಕವಾಗಿ ವಿರೋಧಿಗಳಿರ್ಬೋದು, ರಾಜಕೀಯ ಪಕ್ಷ ಭಿನ್ನ ಇರ್ಬೋದು, ನಾವೇನು ಶತ್ರುಗಳ? ಯಾರನ್ನು ಸಿಕ್ಕಿರೋ ಎದುರ ಬದ್ರ ಮಾತಾಡ್ತೀವೋ ಇಲ್ವೋ? ಮತ್ತೆ ಇವಿದೆಯೂ ಇಲ್ಲ, ಈ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ. ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರೇ, ಇದಕ್ಕೆ ಉದಾಹರಣೆ ದೊಡ್ಡ ದೊಡ್ಡ ನಾಯಕರು ತುಂಬಾ ಜನ ಇದ್ದಾರೆ. ಸ್ವಾಗತ ಮಾಡ್ತೀರಾ? ಇವೆಲ್ಲ ಈ ಊಹಾಪೋಹ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಹೇಳಿಸ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.